ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಹರಿಯಾಣದಲ್ಲಿ ಕೂತ್ಕೊಂಡು ಕರ್ನಾಟಕ ಸರ್ಕಾರದ ಮೇಲೆ ಗುಂಡುಡಿತಾ ಇದ್ದಾರೆ. ಮೊನ್ನೆ ಮಾತಾಡ್ತಾ ಕರ್ನಾಟಕದ ಕಾಂಗ್ರೆಸ್ನ ಮುಖ್ಯಮಂತ್ರಿ ಬಂದ ಮೇಲೆ ವೈಯಕ್ತಿಕ ಲಾಭ ಮಾಡ್ಕೊಂಡು ಭೂಮಿ ಮಾಡ್ಕೊಂಡು ಅನ್ಯಾಯ ಮಾಡ್ಕೊಂಡು ನಿಂತವ್ರೆ ಅಂತ ಹೇಳಿಕೆ ಕೊಟ್ಟಿದ್ರು. ಆ ದಾಟಿ ಹೇಳಿಕೆ. ಈಗ ಕರ್ನಾಟಕ ಕಾಂಗ್ರೆಸ್ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ, ರೈತರು ಅಲ್ಲಿ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ರೈತರ ಸಾವು ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ತೆಲಂಗಾಣದಲ್ಲಿ ಹಿಂಗೆ ಆಗಿದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಅಂತ. ಹರಿಯಾಣದ ಇಸ್ಸಾರ್ ಏನು ಆ ಪ್ರದೇಶದ ಚುನಾವಣಾ ಪ್ರಚಾರದಲ್ಲಿ ನರೇಂದ್ರ ಮೋದಿ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವ್ರ ವಿರುದ್ಧ ಮೂಡಾ ಕೇಸ್ ದೇಶಾದ್ಯಂತ ಚರ್ಚೆ ಆಗ್ತಿದೆ. ರಾಜೀನಾಮೆ ಯಾವಾಗ ಅಂತ. ಈಗ ಅಲ್ಲಿನ ಚುನಾವಣಾ ಚರ್ಚೆಯೇ ಸಿದ್ದರಾಮಯ್ಯನವರ ಈ ಮೂಡಾ ಕೇಸ್ ಆಗಿದೆ. ಮೊನ್ನೆ ಸಿದ್ದರಾಮಯ್ಯನವರ ಮೂಡಾ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಈಗ ರೈತರ ಆತ್ಮಹತ್ಯೆ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ, ತೆಲಂಗಾಣದಲ್ಲಾಗಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಮೇಲೆ ರೈತರ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಅನ್ನೋ ದಾಟಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ದೇಶದ ಯಾವ ಮೂಲೆಯಲ್ಲಿ ಮಾತಾಡಿದ್ರು ಸಹ ರಾಜ್ಯದ ರಾಜಕಾರಣವನ್ನು ಹಿಡ್ಕೊಂಡು ಒಂದು ಎಳೆಯನ್ನು ಮೋದಿ ಭಾಷಣ ಮಾಡೋಕ್ಕೆ ಶುರುವಾಗಿದ್ದಾರೆ. ಯಾಕೆಂದರೆ ಕರ್ನಾಟಕ ಸ್ಟ್ರಾಂಗ್ ಕಾಂಗ್ರೆಸ್ ರಾಜ್ಯ ಅಂತ ನರೇಂದ್ರ ಮೋದಿ ಭಾವಿಸಿದಂತಿದೆ. ಜೊತೆಗೆ ಈ ಪ್ರಕರಣ ಎಷ್ಟು ಸುದ್ದಿ ಆಗ್ತಾ ಇದೆ. ಸೊ ಈ ಪ್ರೆಷರ್ ಬಿಲ್ಡ್ ಆದಾಗ ಸಿದ್ದರಾಮಯ್ಯ ರಾಜೀನಾಮೆ ಪಡಿತಾರ ಹೈಕಮಾಂಡ್ ಅನ್ನೋ ಚರ್ಚೆ ಸಹಜ, ಗೊತ್ತಿಲ್ಲ. ಬಟ್ ನಿಮ್ಮ ಪ್ರಕಾರ ವೀಕ್ಷಕರೇ, ನರೇಂದ್ರ ಮೋದಿಯವರು ಆರೋಪ ಮಾಡುವಂತೆ ಸಿದ್ದರಾಮಯ್ಯನವರು ವೈಯಕ್ತಿಕ ಲಾಭಕ್ಕಾಗಿ ಮೂಡಾ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ನರೇಂದ್ರ ಮೋದಿಯವರು ಆರೋಪಿಸುವಂತೆ. ಹಾಗೆ ರಾಜ್ಯದಲ್ಲಿ ರೈತರಿಗೆ ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅನ್ಯಾಯ ಆಗ್ತಿದೆಯಾ, ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿಯಾಗಿ ನಡ್ಕೋತಿದೆಯಾ ನರೇಂದ್ರ ಮೋದಿ ಅವರ ಆರೋಪದಂತೆ? ನಿಮ್ಮ ಒಪಿನಿಯನ್ ಏನು? ರಾಜ್ಯ ಕಾಂಗ್ರೆಸ್ನಿಂದ ರೈತರಿಗೆ ಲಾಭ ಆಗಿದೆಯಾ, ನಷ್ಟ ಆಗಿದೆಯಾ, ನ್ಯಾಯನ ಅನ್ಯಾಯನ? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.